ಎಲ್ರಿಗೂ ನಮಸ್ತೆ. ಉಡುಪಿಯ ಬೋಟ್ ದುರಂತದಲ್ಲಿ ಮತ್ತೊಂದು ಜೀವ ಹೋಗಿದೆ. ಕಳೆದ 4 ದಿನಗಳಿಂದ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದವಳು ನಿನ್ನೆ ಉಸಿರು ನಿಲ್ಲಿಸಿದ್ದಾಳೆ. ಉಸಿರು ಕೊಟ್ಟ ಭಗವಂತ ಈಕೆ ಪಾಲಿಗೆ ಕಣ್ಮುಚ್ಚಿ ಕೂತಿದ್ದ. ಸುಂದರ ಬದುಕು ಕಾಣ ಹೊತ್ತಲ್ಲಿ ಹೂವಾಗಿ ಹರಳೋ ಹೊತ್ತಲ್ಲಿ ಚಿವುಟಿ ಹಾಕಿದ್ದಾನೆ. ಯಾಕಂದರೆ ಈ ಹುಡುಗಿಗೆ ಸಾಯೋ ವಯಸ್ಸೇನಾಗಿರಲಿಲ್ಲ, ಬದುಕು ಕೂಡ ಭಾರವಾಗಿರಲಿಲ್ಲ. ಜೀವನದ ತುಂಬ ಖುಷಿಯ ಕ್ಷಣಗಳೇ ತುಂಬಿ ತೊಳ್ಕಾಡ್ತಿದ್ವು. ಸದಾ ನಗುಮುಖದಲ್ಲೇ ಇರ್ತಿದ್ಲು. ತನ್ನ ಸುತ್ತಲೂ ಕನಸಿನ ಲೋಕವನ್ನೇ ಸೃಷ್ಟಿ ಮಾಡಿಕೊಂಡಿದ್ಲು. ನೋಡೋದಕ್ಕೂ ಸುರದ್ರೂಪಿ ಚಲುವೆ ಅಂತಿದ್ಲು. ಆದರೆ ಈಕೆ ಬಾಳಲ್ಲಿ ವಿಧಿ ಮೋಸದಾಟ ಆಡ್ಬಿಟ್ಟಿದೆ. 3-4 ದಿನದಿಂದ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದವಳು ಕೊನೆಗೂ ಬಾರದ ಲೋಕಕ್ಕೆ ತೆರಳಿದ್ದಾಳೆ. ಮುದ್ದು ಮುಖದ ಸುಂದರಿ, ಜೀವ ಕಸಿದ ಪಾಪಿ ವಿಧಿ. ಇವರ ಹೆಸರು ದಿಶಾ ಗೌಡ ಅಂತೇಳಿ ಮೈಸೂರಿನ ಉದಯಗಿರಿ ನಿವಾಸಿ. ಯೂಟ್ಯೂಬರ್ ಮಧು ಗೌಡ ನಿಶಾ ಅವರ ಪ್ರಾಣ ಸ್ನೇಹಿತೆ. ಎಲ್ಲಿ ಹೋದರೂ ಒಟ್ಟೊಟ್ಟಿಗೆ ಇರ್ತಾಯಿದ್ರು. ಸುಖ ದುಃಖ ನೋವು ನಲಿವುಗಳಲ್ಲಿ ಒಟ್ಟೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ರು. ದಿಶಾ, ನಿಶಾ ಮತ್ತು ಮಧು ಅವರು ಮೂವರು ಒಟ್ಟೊಟ್ಟಿಗೆ ರೀಲ್ಸ್ ಮಾಡ್ತಾಯಿದ್ರು. ಖುಷಿಯ ಕ್ಷಣಗಳನ್ನು ಹಂಚ್ಕೊಳ್ತಾ ಇದ್ರು. ಆದರೆ ಈ ಮೂವರಲ್ಲಿ ಒಬ್ಬರು ಇವಾಗ ಮಿಸ್ ಆಗಿದ್ದಾರೆ. ಟ್ರಿಪ್ಗೆ ಅಂತ ಹೋದವರು ಅರ್ಧ ದಾರಿಯಲ್ಲೇ ಬದುಕಿನ ಪ್ರಯಾಣವನ್ನು ಮುಗಿಸಿದ್ದಾರೆ. ಕಳೆದ 4 ದಿನದ ಹಿಂದೆ ಮೈಸೂರಿನ 28 ಸ್ನೇಹಿತರು ಉಡುಪಿಯ ಪ್ರವಾಸಕ್ಕೆಂದು ಹೋಗಿರ್ತಾರೆ. ಇವರೆಲ್ಲರೂ BPOದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಲಾಂಗ್ ಲೀವ್ ಇದೆ ಅನ್ನೋದಕ್ಕೋಸ್ಕರ ಎಲ್ಲರೂ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಾರೆ. ಅದು ಉಡುಪಿಯ ಡೆಲ್ಟಾ ಬೀಚ್ಗೆ ಹೋಗೋ ಒಂದು ಪ್ಲ್ಯಾನ್ನ ಮಾಡ್ತಾರೆ. ಒಂದು ಬೋಟ್ನಲ್ಲಿ 14 ಜನ ಇದ್ದರೆ ಮತ್ತೊಂದು ಬೋಟ್ನಲ್ಲಿ 14 ಜನ ಇರ್ತಾರೆ. ಟೋಟಲ್ ಆಗಿ ಇವರು 28 ಜನ ಹೋಗ್ತಾ ಇರ್ತಾರೆ. ಆದರೆ ಇದರಲ್ಲಿ ಕೆಲವರು ಲೈಫ್ ಜಾಕೆಟ್ ಹಾಕಿರಲಿಲ್ಲ. ದಿಶಾ ಕೂಡ ಲೈಫ್ ಜಾಕೆಟ್ ಹಾಕಿದ್ರೋ ಇಲ್ವೋ ಅದು ಗೊತ್ತಿಲ್ಲ. ಎಲ್ಲರೂ ಖುಷಿಯ ಕ್ಷಣಗಳನ್ನು ಬೋಟ್ನಲ್ಲಿ ಮೋಜು ಮಸ್ತಿ ಮಾಡ್ತಿರುವಂಥ ಕ್ಷಣದಲ್ಲಿ ಬೋಟ್ ಮಗುಚಿ ಬಿದ್ದಿದೆ. ಈ ವೇಳೆ ದೋಣಿಯಲ್ಲಿದ್ದ ಸಿಂಧು ಹಾಗೆ ಶಂಕರಪ್ಪನವರು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಈ ವೇಳೆ ದಿಶಾ ಸ್ಥಿತಿ ಚಿಂತಾಜನಕವಾಗಿದ್ದರಿಂದ ಆಸ್ಪತ್ರೆಗೆ ದಾಖಲು ಮಾಡಿದರು. 4 ದಿನದಿಂದ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದವಳು ಈಗ ಉಸಿರು ಚೆಲ್ಲಿದ್ದಾಳೆ. ಪ್ರಾಣ ಸ್ನೇಹಿತೆ ಇನ್ನಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಯೂಟ್ಯೂಬರ್ ಮಧುಗೌಡ ಹಾಗೆ ನಿಶಾ ಅವರು ಕಣ್ಣೀರಿಟ್ಟಿದ್ದಾರೆ. ಒಟ್ಟಿನಲ್ಲಿ ಬಾಳಿ ಬದುಕಬೇಕಾಗಿದ್ದಂತಹ ದಿಶಾ ಗೌಡ ಅವರ ಪಾಲಿಗೆ ಈ ಟ್ರಿಪ್ಪೇ ಕಂಟಕವಾಗಿತ್ತು. ದಿಶಾ ಗೌಡ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆಯೇ ಇವರ ಫ್ಯಾಮಿಲಿಗೆ ದುಃಖ ಭರಿಸುವಂಥ ಶಕ್ತಿ ಆ ಭಗವಂತ ನೀಡಲಿ. ಮಧುಗೌಡ ಹಾಗೆ ನಿಶಾಗೂ ಕೂಡ ಈ ದುಃಖ ಭರಿಸುವಂಥ ಶಕ್ತಿ ಆ ದೇವರು ನೀಡಲಿ.